ಹಲೋ ಗೈಸ್, ವೆಲ್ಕಮ್ ಟು ಸಿದ್ಧಾರ್ಥ ಯೂಟ್ಯೂಬ್ ಚಾನಲ್. ನನ್ನ ಕನ್ನಡ ನನ್ನ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಏನಪ್ಪ ಅಂದ್ರೆ ನಾವು ಎಲ್ಲಿ ಹೊಂಟಿವಿ ಅಂತಂದ್ರೆ ನಮ್ಮ ಆಕಳ ಹೊಲ್ದಾಗ ಅವಕ್ಕೆ ನೀರು ಕುಡಿಸಿ ಬರಕ್ಕೆ ಹೊಂಟಿವಿ. ಮುಂಜಾನೆ ಚಂಚನ ಉಪವಾಸ ಇರ್ಬೇಕಾಗ್ತದೆ ನೀರು ಕುಡಿಸಲ್ಕ. ಯಾಕಂದ್ರೆ ಬ್ಯಾಸಿಗೆ ಬೇರೆ ಬಂತಲ್ಲ, ಸ್ವಲ್ಪ ಚೆಂದ ನಿಗಾ ಮಾಡ್ಬೇಕಾಗ್ತದೆ. ಅಲ್ಲಿ ಬೇರೆ ನೀರು ಪಾರಿನ ಸ್ವಲ್ಪ ವ್ಯವಸ್ಥೆ ಅದು ಅನ್ಬಾಯಿ ಬೋರಿಂಗ್ ಗಿರಿಂಗ್ ಅದ, ಬೋರಿಂಗ್ ಏನು ಕೆಟ್ಟಿಲ್ಲ. ಬೋರಿಂಗ್ ಹಚ್ಚಿ ನೀರು ಕುಡಿಸಿ ಬರ್ತೀವಿ. ಹೊಂಟಿವಿ ಎಲ್ಲ ಕೃಷ್ಣ ನಿಗಾ ಮಾಡ್ತಾರೆ ಅಂತಂದ್ರೆ ಕೈ ಎಷ್ಟು ದಿನ ಅದು ಗುಲ್ಬರ್ಗದಾಗಿರುತ್ತೆ ಆರಾಮಿತ್ತು. ಎಷ್ಟು ದಿನ ಗುಲ್ಬರ್ಗದಾಗ ಗುಲ್ಬರ್ಗ ಎಲ್ಲ ಬಿಟ್ಟು ಇಲ್ಲಿ ಬಂದು ದನ ಕರ ನೋಡ್ಕೊಂಡು ಅಲ್ಬಾಯ್ ಏನಂತದ ಅಲ್ಬಾಯ್ ದನ ಕರಕ್ಕೆ ನೀರು ಕುಡಿಸ್ತಲ್ಲ. ಹಳ್ಳಿ ವಾತಾವರಣ ಭಾಳ ಇದು ಸೂಕ್ಷ್ಮ ಸ್ವಭಾವ, ಒಂಥರ ಗುಡ್ ಫೀಲಿಂಗ್ ಕರ ಅಂತಂದ್ರೆ ಬಾರಿ ನಿಮಗಂತೂ ಗೊತ್ತಿದ್ದೆ ಅದ ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅಂತಂದ್ರೆ. ಬರೀ ತೋರಿಸ್ತೀನಿ ನಮ್ಮ ಹೊಲ ಗುಡಿಸಲು ಆಕಳ ಎಲ್ಲ ತೋರಿಸ್ತೀನಿ ಯಾವ ಥರ ಅಂತಂದು. ಬರೀ ನಮ್ಮ ಅಜ್ಜನ ಮುಂಜಾನೆ ಹೊಲ್ಕೊಂಡ ನಾವು ಫ್ಯಾಮಿಲಿ ಕರ್ಕೊಂಡು ನೋಡ್ರಿ. ನಮ್ಮ ಅಚ್ಚನವ್ರಿಗೆ ಮುಂಜಾನೆ ಹೊಲ್ಕೊಂಡ ನಮ್ಮ ಫ್ಯಾಮಿಲಿ ಕರ್ಕೊಂಡು ಮಾಡ್ಕೊಂತ ನಮ್ಮ ಅಚ್ಚ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ಜೀವನ ಮುಂಜಾನೆ ಆದರೂ ಹೋಗ್ಬೇಕಾದ್ರೆ ರಾತ್ರಿಗೆ ಆದರೂ ಹೋಗ್ಬೇಕಾಗ್ತದೆ ಅಲ್ಲಪ್ಪ. ಬಂದೀವಿ ನೋಡ್ರಿ, ಹೊಲಕ್ಕೆ ಬಂದೀವಿ ನೋಡ್ರಿ. ಇಲ್ಲೇ ಇದೆ ನೋಡ್ರಿ ಆಕಳ, ಇದೇ ರೂಮು, ಇದೆಲ್ಲ ಹೊಲ ನಮ್ಮದೇ ನೋಡಿದೆ. ಎಲ್ಲ ಹೊಲ ನಮ್ಮದೇ. ಹೆಂಗದ ಹೊಲಗೆಲ್ಲ ಮಸ್ತ್ ಅದ, ವಾತಾವರಣನ ಚಂದ ಅದ ಇರಕ್ಕೆ. ಆದ್ರೆ ಇರಲ್ಲ, ಯಾಕಂತಂದ್ರೆ ಊರಾಗೆ ಮನೆಗಿನೇ ಕಟ್ಟಿದ ಊರಾಗೆ ಅದ. ಏನು ಬಾಯ್ ಕರೆಂಟಿನ ವ್ಯವಸ್ಥೆ ಅಲ್ಲ, ಅದಕ್ಕೆ ಇರೋದಿಲ್ಲ ಇಲ್ಲಿ. ಹಾಂ ಬರ್ರಿ ಇಲ್ಲಿ ಅಲ್ ಬಾಯ್. ಬೋರಿಂಗ್ ಆನ್ ಮಾಡಲ್ಲ ನಾನು, ಅಲ್ಲ ಆನ್ ಮಾಡಲ್ಲ ನೋಡ್ರಿ. ಬೋರಿಂಗ್ ಆನ್ ಮಾಡಿ ಬರ್ಕಂತ ಅಂದ್ರೆ ಅಲ್ಲೊಂದು ಮಕ್ಕಂದ, ಅಲ್ಲೊಂದು ಆಕಳ ಮಕ್ಕಂದ, ಆ ಗಿಡಕ್ಕೊಂದು ಮಕ್ಕಂದ. ಅವು ಅಡ್ಡಕ್ಕೆ ನೀರು ಕೊಡೋದು, ಅವು ಅಡ್ಡ ಅವ ಮೊದ್ಲಕ್ಕೆ ಏಸಿದ್ವು ಅಲ್ವ ಮೊದ್ಲಕ್ಕೆ. ಅಲ್ಲ ಮೊದ್ಲಕ್ಕೆ ಏಸಿದ್ವಲ್ಲ, ಮೊದ್ಲು 6 ಆಕಳಿದ್ವು, 5 ಏನೋ ಎಮ್ಮೆ ಇದ್ದವು ಅಲ್ವ. 2 ಎಮ್ಮೆ ಇದ್ದವು, 5 ಆಕಳ. ಇವಾಗ ಎಲ್ಲ ಬಿಟ್ರ. ಅವಾಗ ಮಸ್ತ್ ಭಾರಿ ಇತ್ತು ಬಿಸ್ನೆಸ್ ಎಲ್ಲ. ಯಾಕಂದ್ರೆ ಇದು ಕಾಕದಿದ್ರಾಗ ಕೆಲಸ ಮಾಡ್ತಾನೆ ಗುಲ್ಬರ್ಗದಾಗ. ಯಾರದಲ್ಲ ಅಂತಂದು ಬಿಟ್ಟದ ಒಟ್ಟನ್ನು ರಾಜುಬಾಯಿನ ನೋಡ್ಕೊಂತಾನೆ ಇವಾಗ ನೆಕ್ಸ್ಟ್ ಒಂದು ಬಿಸ್ನೆಸ್ಗೆ ಕೈ ಹಾಕ್ಕೊಂತಾನ. ಆ ಬಿಸ್ನೆಸ್ ಪಕ್ಕ ಸಕ್ಸಸ್ ಆಗ್ತದೆ ನನಗೆ ಗೊತ್ತದ. ಅದು ಏನಂತಂದು ಮುಂದೆ ಹೇಳ್ತೀವಿ ಯಾವ ಬಿಸ್ನೆಸ್ ಎಲ್ಲ ಏನಂತಂದು. ಹಂಗೆ ಯಾವ ಥರನ ಮಾಡ್ಬೇಕಂತನ ಒಂದು ಬ್ಲಾಗ್ ಮುಖಾಂತರ ನಿಮಗೆ ತಿಳಿಸ್ತೀವಿ, ಏನಲ್ಬಾಯ್. ಆಯ್ತು ಓಕೆ ಅಂತ ಅಂದರೆ ಇವಾಗ ಹೇಳಲ್ಲ, ಅದು ಸಸ್ಪೆನ್ಸ್ ಬಿಸ್ನೆಸ್. ಅದು ಮಾಡೋಕಾಲಕ್ಕೆ ಎಲ್ಲ ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀವಿ. ಹಾಂ, ಇಲ್ಲೊಂದು ಆಕಳ ಹೊಡ್ಕೊಂಬರಕ್ಕೆ ಒಂದನ, ನಾವೊಂದು ಇಲ್ಲೊಂದು ಅದೊಂದು ಹೊಡ್ಕೊಂಬರಕ್ಕೆ ಹೋಗ್ತೀನಿ. ಎಲ್ಲ ನೋಡ್ರಿ, ಅದನ್ನು ಸೀದಾ ಹೊಡ್ಕೊಂಬಂದು ಇಲ್ಲಿ ನೀರು ಕುಡಿಸಿ ಮತ್ತೆ ಕಟ್ಟೆ ಹಾಕಿ ಹೋಗ್ಬೇಕು. ಸ್ವಲ್ಪ ಮೇವು ಹಾಕಿ ಕಟ್ಟೆ ಹಾಕಿ ಹೋಗ್ಬೇಕು. ಇಲ್ಲಿ ಮಕ್ಕಂದು ನೋಡ್ರಿ ಎಷ್ಟು ಬಿಸಿಲಾದಂತಂದ್ರೆ ಸುಮ್ಮನೆ ಗಾಡಿ ಮೇಲೆ ಹಚ್ಚಿ ಬಂದರೆ ಸಾಯಂಗೆ ನೀರು ಅಡಿಕೆ ಅದ. ಅವಕ್ಕೆ ಎಷ್ಟು ಅಡಿಕೆ ಆಗಿರ್ಬೋದು ಪಾಪ ನೀರು. ಇದ್ದಿತ್ತು ನಾವು ಏನನ್ನ ಹಾಕ್ತೀನಿ ಅಂತ ಮಾಡಿದ ಪಾಪ, ಫುಲ್ ನೀರಿಗೆ ಅಡಿಸಿರ್ತದ ಇರುತ್ತೆ. ನೀನು ಆಮೇಲೆ ಫಸ್ಟ್ ಬನ್ನಿ, ಇದೇನು ಬಿಚ್ಚಕ್ಕೆ ಬರೋದಲ್ಲ ಗುರು. ಬಿಸಿ ಮಾಡೆಯ ಅಂಬಿಕಾ ಇಂದ ಬಂದು ಗುದ್ದತಾನೆ ಬಾಯ್. ಕೊಯ್ ಸೀದಾ ನೀರು ಕುಡಿಸ್ಬೇಕು. ನೀರು ಕುಡಿಸಿ ಮೇವು ಆದಂಗೆ ಅಲ್ವಾ, ಮೇವಲ್ಲ ಏನಂದ್ರೆ ಸೊಪ್ಪಿಗೆ ಇಲ್ಲೇ ಕಟ್ಟೋದು ಫುಲ್ ಹಸಿರು ಅದ.
ಅಲ್ಲ ಬಾಯ್ ಇಲ್ಲಿ ಯಾವ್ದಲ್ಲ ಡೈಲಿ ನೀರು ಬಿಡೋಕು ಹುಲ್ಲು ಬೆಳೀತಲ್ಲ ಅವು ಹುಲ್ಲು ಹಾಕಿದ್ರಲ್ಲ ಬಾಯ್ ಬಾ ಹೈ ಅದು ಅವಾಗ ಕೆಡಿಸು ಏನು ಬಾಯ್ ಅವಾಗ ಕೆಡಿಸು ಬಾ ಎಲ್ಲ ನೀರು ಕುಡಿಸಿದ್ವಿ ಮತ್ತೆ ಮೈಯಾಗ ಕಟ್ಟಿ ಹಾಕಿವಿ ಮೇಯಕ್ಕೆ ಕುಂತ ನೋಡ್ರಿ ಎಷ್ಟು ಚಂದ ಮೇಯ್ತಾವ ನೋಡ್ರಿ ಅವು ಭಾರಿ ಫುಲ್ ಬೈ ಅದು ಕಟ್ಟಿ ಹಾಕೊಂಡ ಅದು ಕಟ್ಟಿ ಹಾಕಿ ಮತ್ತು ನೆಕ್ಸ್ಟ್ ಈಗ ಡ್ರಮ್ ಅದ ಡ್ರಮ್ ತೊಗೊಂಡು ಹೋಗಿ ನೀರು ತುಂಬಿಸ್ಬೇಕು ಆ್ಯಕ್ಚುಲಿ ಇಲ್ಲಿಗೆ ತಾಕ ಬಾರ್ದು ಪೈಪ್ ಎಲ್ಲ ಕಿತ್ತು ಆ ಕಡೆ ಹಾಕ್ಯನದ ಅಲ್ಲಿ ಹಾಕ್ಯನಲ್ಗ ಹಂಗೆ ಹಾಕಿಬಿಟ್ರೆ ಔಟ್ರನ್ನ ಪೈಪ್ ಆ ಕಡೆ ಹಾಕ್ಯಾರಲ್ಲ ಪೈಪ್ ಸಲಕ್ಕೆ ಮತ್ತೆ ಇಲ್ಲಿ ಈ ಕಡೆ ಕಿತ್ತು ಹಾಕಕ್ಕೆ ಆಗಲ್ಲ ಫುಲ್ಲು ಗುಬ್ಬಿ ಪೈಪ್ ಹಚ್ಚಾರ ಅದ್ರ ಸಲಕ್ಕೆ ಅವು ಇದು ಡ್ರಮ್ ಇಲ್ಲಿಗೆ ಒಯ್ದು ಆ ನೀರು ತುಂಬಿಸ್ತೀವಿ ಯಾಕಂದ್ರೆ ಮತ್ತೆ ಸಾಯಂಕಾಲ ಬರ್ತಾನಲ್ಲ ಮತ್ತೆ ಸಾಯಂಕಾಲ ಬಂದಾಗ ಅದು ನೀರು ತುಂಬಕ್ಕೆ ಅದು ನೀರು ಕುಡ್ಸಕ್ಕೆ ಬೇಕಲ್ಲ ಅದಕ್ಕೆ ಆಕಳುಗಳಿಗೆ ಅದ್ರ ಸಲಕ್ಕೆ ಸಣ್ಣದು ಮಾಡಮ್ಮ ಗುಂಡ ಮಾಡಿದಂಗೆ ಅವು ಪಕ್ಷಿಗಳಿಗೆ ಅವಕ್ಕೆ ನೀರು ಕುಡಿಯೋಕೆ ಆಗ್ತದೆ ಹಾಂ ಆಯ್ತು ನಾನು ಅದೊಂದು ಮಾಡೀನಿ ವಿಡಿಯೋ ಅದ್ರ ಸಲಕ್ಕೆ ಒಂದು ಮಾಡಮ್ಮ ಇಲ್ಲಿ ಎಲ್ಲಿಲ್ಲಲ್ಲ ಅದು ಹೌದಿಲ್ಲ ನೀರಿನ ವ್ಯವಸ್ಥೆ ಫುಲ್ ಆಗ್ತದೆ ಬ್ಯಾಸಿಗೆ ಬಂತಲ್ಲ ಅವಕ್ಕೆ ಹೆಲ್ಪ್ ಆಗ್ಲಂತ ಡ್ರಮ್ಮ ತಂದು ನೋಡ್ರಿ ಅಲ್ಲಿ ಬಿಟ್ಟು ಪೈಪ್ ಬಿಚ್ಚಿ ಬೋರಿಂಗ್ ಆನ್ ಮಾಡಿ ಮತ್ತೆ ಫ್ರೆಶ್ ನೀರು ಡ್ರಮ್ಮಿಗೆ ತುಂಬಿ ಮತ್ತೆ ಸಾಯಂಕಾಲ ಬಂದಾಗ ಮಧ್ಯಾಹ್ನ ಬಂದಾಗ ಕುಡಿಯೋಕೆ ಬೇಕಲ್ಲ ಅವಕ್ಕೆ 1 ಗಂಟೆ ಸುಮಾರು ಅಲ್ವಾಯ್ 1 ಗಂಟೆ ಸುಮಾರು ಕುಡಿಯೋಕೆ ಬೇಕಲ್ಲ ಫುಲ್ ಬಿಸಿಲಿರುತ್ತೆ ಅದ್ರ ಸಲಕ್ಕೆ ನೀರು ಕುಡಿಯೋಕೆ ಬೇಕಲ್ಲ ಅದಕ್ಕೆ ಹೋಗಿ ಒಂದು ಡ್ರಮ್ ತುಂಬಿಟ್ಟಂದು ಯಾಕಂದ್ರೆ ಕರೆಂಟ್ ಹೋಗಲಿ ಮಾಡಲಿ ಮತ್ತು ಈ ಬೈದಾಗ ಎಲ್ಲಿ ನೀರು ಸಿಗೋಲ್ಲ ಇದು ಒಂದೇ ಬೋರಿಂಗ್ ಅದು ಬೈನವ್ರದ್ದು ಒಂದೇ ಮತ್ತು ಭಾಳ ತಿಪ್ಪಲಾತ್ ನೀರಿಗೆ ಅದಕ್ಕೆ ಹೋಗಿ ತುಂಬಿಡೋಣ ಅಂತ ಒಂದು ತುಂಬಿಡೋಕಂತದ ನನಗೆ ನೀರು ಅಡಿಕೆ ಅದ ನೀರು ಕುಡಿಬೇಕು ಸರ್ ಅಂತ ನೋಡಿ ನೀರು ನೀರು ಬಂತು ಬೈ ಹಾಕ್ಲಾ ನೋಡ್ರಿ ಎಷ್ಟು ಚಂದ ನನಗೆ ನೀರು ಅಡಿಕೆ ನಾ ಸ್ವಲ್ಪ ನೀರು ಕುಡಿತೀನಿ ಬಂದ್ ಮಾಡಿ ಬಾಯ್ ಇಲ್ಲಿ ನೋಡ್ರಿ ನಮ್ಮ ಹೊಲ್ದಾಗ ಎಲ್ಲ ಥರದ ಕಾಯಿಪಲ್ಯನ ಅದ ಕಾಯಿಪಲ್ಯನೇ ಬೆಳೆದು ಹೆಂಗೆ ನೋಡ್ರಿ ಅವ್ರಿಕಾಯಿ ಇದೆಲ್ಲ ಅವ್ರಿಕಾಯಿ ಅಲ್ಲಿ ಉಳ್ಳಾಗಡ್ಡಿ ಅದೇನದಲ್ಲ ಬೇ ಅದು ಅದು ಹೀರೆಕಾಯಿ ಅದು ಆ ಮೆಣಸಿನ್ಕಾಯಿ ಹೀರೆಕಾಯಿ ಅವ್ರಿಕಾಯಿ ಅದೇನು ಬೇಕದು ಅದು ಸೊಪ್ಪು ಯಾರಿಗೇನು ಕೂದಲು ಉದುರಿದು ಅಂದ್ರೆ ಹಚ್ಚಕ್ಕೆ ಬರ್ತದ ಈಗ ಇದೆಲ್ಲ ಅದು ಉಳ್ಳಾಗಡ್ಡಿ ಎಲ್ಲ ಥರದ ಕಾಯಿಪಲ್ಯನೇ ಬೆಳೆದ್ವಿ ಯಾಕಂದ್ರೆ ಅದು ಹೊರಗೆ ತರ್ತೀವಲ್ಲ ಫುಲ್ಲು ಮಸಾಲೆ ಎಣ್ಣೆ ಗಿಣ್ಣೆ ಹೊಡೆದಿರ್ತಲ್ಲ ಆರೋಗ್ಯಕ್ಕೆ ಹಾನಿಕಾರ ಅವು ತಿನ್ನೋದ್ರಿಂದ ಅದ್ರ ಸಲಕ್ಕೆ ಇಲ್ಲಿಗ ಫಸ್ಟ್ ಕ್ಲಾಸ್ ಅವ್ರಿಕಾಯಿ ಗಿರಿಕಾಯಿ ಬೆಳೆದ್ವಿ ಎಷ್ಟು ನಮನಾಗ್ಯಾವ ನೋಡ್ರಿ ಫುಲ್ಲು ಬಲ್ತಾವಾಗ ಅಲ್ವಾ ಆಗ್ಯಾವ ನೋಡಿ ಅಲ್ಲಿ ಉಳ್ಳಾಗಡ್ಡಿ ಎಲ್ಲ ಸಟ್ಟ ಬೆಳದ ಅಂದ್ರೆ ಬೈ ನೀರಿನ ವ್ಯವಸ್ಥೆ ಮಾಡಮ್ಮ ಅದು ಗುಂಡ ಹಾಂ ನೀರು ಬೋರಿಂಗ್ ಅದೆಲ್ಲ ಅದ ಒಂದು ಇಲ್ಲಿ ಬೇಡ ಸ್ವಲ್ಪ ಆ ಕಡೆ ಸೈಡ್ ಮಾಡಮ್ ಈ ಪಕ್ಷಿ ಬಂದು ನೀರು ಕುಡಿಯೋಕೆ ಅದಕ್ಕೆ ಹೆಲ್ಪ್ ಆಯ್ತು ಯಾವತ್ತು ಮೇಡಮ್ 5 ಥರ ಮೇಡಮ್ ಆಯಿತು ಸ್ವಲ್ಪ ಕಲ್ಲಿಗೆಲ್ಲಿ ತಂದು ಸ್ವಲ್ಪ ಅದೇ ಸಿಮೆಂಟ್ ತೊಗೊಂಡು ಬಂದು ಹಿಂಗೆ ಕಲ್ಲು ಹಾಕಿ ಹಿಂಗೆ ಉದುರಿಸಿದಂಗೆ ಮಾಡಿ ಸ್ವಲ್ಪ ಹಿಂಗೆ ಸಾಫ್ ಮಾಡಿ ನೀರು ತುಂಬಿಸ್ಬೇಕು ಬಿಡೋ ಯಾವನ ಕೂಡಲೇ ಅನ್ಕೊಂಡೆ ಏನು ಬಾಯ್
ಕೈಲಿ ಆದಟ್ಟು ಮಾಡಿದ್ರೆ ಹ್ಞೂ ಅಂದ್ರೆ ಮೆಟ್ಟ ಹಾಕ್ಯಂಬರ್ಬೇಕು ಆಯ್ತು ಬಾಯ ಎಲೆಟ್ ಚೂಸ್ತಾವ ಇಲ್ಲ ಅದು ನಿಂಬೆ ಬಣ್ಣ ಆಡಕ್ಕೆ ಹೋಗಿ ಮೆಟ್ಟಾಡ್ಕೊಂಡು ಹೊಲ್ದಾಗಿರೋದು ಬೆಸ್ಟಪ್ಪ ಆರಾಮ್ ನೆಮ್ಮದಿಯಾಗಿ ಹೌದಾ ಇಲ್ಲ ಹೌದು ಆಯ್ತು ಈ ಬ್ಯಾಸಿಗೆ ಸೆಟ್ ಆಗ್ಬೇಕಿಲ್ಲ ಹೊಲ್ದಾಗಿ ಆರಾಮ್ ವ್ಯವಸ್ಥೆ ಮಾಡೋದು ಅಂತ ಹಾಂ ಎಲ್ಲ ಮಾಡಿ ಹೌದು ಹೇಳ್ನಾರ ಅಂತ ಬಿಸ್ನೆಸ್ ಚಾಲು ಮಾಡೋ ಆ ಬಿಸ್ನೆಸ್ ಸಲಕ್ಕೆ ಹೊಲ್ದಾಗೆ ಸಟ್ಲ್ ಆಗ್ಬೇಕಂತ ಮಾಡಿದಂತ ಎಲ್ಲ ಲೈಟಿನ ವ್ಯವಸ್ಥೆ ಮಾಡಬೇಕು ಸ್ವಲ್ಪ ಇಲ್ಲ ಇದೆಲ್ಲ ಕ್ಲೀನ್ ಮಾಡ್ಬೇಕು ರೂಮ್ ಫಸ್ಟಿಗೆಲ್ಲ ಭಾರಿ ಇತ್ತು ಮತ್ತು ಇರೋದು ಬಿಟ್ಟದ ಊರಾಗ ಹೊಸ ಮನೆ ಕಟ್ಟಿದ ಅದ್ರ ಸಲಕ್ಕೆ ಇರೋದು ಬಿಟ್ಟದ ನೆಳ್ಳೆ ಗಿಳ್ಳೆ ಎಲ್ಲ ಜಬರ್ದಸ್ತ್ ಅದ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಈ ಕಡೆ ಸಟ್ಲ್ ಆಗ್ಬೇಕು ಬ್ಯಾಸಿಗೆ ಅಷ್ಟೇ ಹಾಂ ಸ್ವಲ್ಪ ಬಿಸ್ನೆಸ್ ಅದಲ್ಲ ಬಿಸ್ನೆಸ್ ಎಲ್ಲ ಕೆಲಸ ಹಾಂ ಎಲ್ಲ ಕ್ಲೀನ್ ಮಾಡಿ ಬಿಸ್ನೆಸ್ ಸಲಕ್ಕೆ ಎಲ್ಲ ಕ್ಲೀನ್ ಮಾಡ್ಬೇಕು ಒಂದಿನ ಅದು ಯಾವ ಬಿಸ್ನೆಸ್ ಅಂತ ಸಸ್ಪೆನ್ಸ್ ಅಂತ ಹೇಳಿವಲ್ಲ ಅದು ಹೇಳ್ತೀವಿ ಅಲ್ವಾ ಅಪ್ಡೇಟ್ಸ್ ಕೊಡ್ತೀವಿ ಹಾಂ ಇನ್ನು ಎಷ್ಟು ದಿನ ಅಲ್ವಾ ಅಂದಾಜು ಜಾತ್ರೆ ಮುಗಿತು ತಾತನ ಜಾತ್ರೆ ಮುಗಿತು ತಾತನ ಜಾತ್ರೆ ಮುಗಿದ ಮ್ಯಾಕು ಅದು ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ ಅದು ಯಾವ ಥರ ಮಾಡಬೇಕು ಎಲ್ಲ ಪ್ರೊಸೆಸಿಂಗ್ ವಿಡಿಯೋ ಮುಖಾಂತರ ನಾವು ತಿಳಿಸ್ತೀವಿ ನಮಗನ ಏನು ಗೊತ್ತಿರಲ್ಲ ನೀವು ಹೆಲ್ಪ್ ಮಾಡಿ ನಮಗೆ ಗೊತ್ತಿರಲಾರ್ದು ಆ ಬಿಸ್ನೆಸ್ ಬಗ್ಗೆ ನಮಗೆ ಗೊತ್ತಿರಲಾರ್ದು ನೀವು ಹೇಳ್ರಿ ನಮ್ಮಿಂದ ನಿಮಗೆ ಹೆಲ್ಪ್ ಆಯ್ತು ಅಂದ್ರೆ ನೀವು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಯಾವ ಥರ ಅಂತ ಎಲ್ಲ ಹೇಳ್ಕೊಡ್ತಲ್ಲ ಬಾಯ್ ಅದೇ ಸಪ್ರೇಟ್ ವೀಡಿಯೋ ಇರ್ತದೆ ನೋಡ್ರಿ ಅದ್ರದ್ದೇ ಒಂದು ಓಕೆನಾ